ನ್ಯೂನ್ಯತೆ ಲರ್ನಿಂಗ್ ಡಿಸಬಿಲಿಟಿ ಹೇಳ್ಬೋದು, ಮತ್ತೆ ಇಯರಿಂಗ್ ಇಂಪೇರ್ಡ್ ಶ್ರವಣ ದೋಷ ಕಿವುಡು ಮಕ್ಕಳದ್ದು, ದೃಷ್ಟಿ ನ್ಯೂನ್ಯತೆ ಅಂದ್ರೆ ದೃಷ್ಟಿಮಾಂದ್ಯತೆ ಕುರುಡು ಮಕ್ಕಳದ್ದು. ಇದೆಲ್ಲ ಶಾಲೆಗಳನ್ನ ಕರ್ನಾಟಕದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದು ಎಷ್ಟೋ ವರ್ಷದಿಂದ ನಡೀತಾ ಬರ್ತಾ ಇದೆ. ಈ ಶಾಲೆಗಳಿಗೆ ಸರ್ಕಾರ 1982 ಅನುದಾನ ನೀತಿಯಂತೆ ಅನುದಾನವನ್ನು ನೀಡಲಿಕ್ಕೆ ಆರಂಭ ಮಾಡಿತ್ತು. 1982 ಗ್ರಾಂಟಿನೇಟ್ ಕೋಡ್. ಅದಾದ ನಂತರ ಆಗ ಅಲ್ಲಿ ಇರುವುದು ಕೇವಲ, ಈಗ ಪ್ರಸ್ತುತ ಅದರಲ್ಲಿ ಆ ಗ್ರಾಂಟಿನೇಟ್ ಕೋಡ್ ಅಲ್ಲಿ ಇರುವಂತಹ ಶಾಲೆಗಳು ಕೇವಲ 30. ಯಾವುದೇ ರೀತಿಯ ಅನುದಾನ ಸಿಕ್ಕಿಲ್ಲ. 2010-11ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರು ಅವರಲ್ಲಿ ನಾವು ಮಾತಾಡಿಕೊಂಡಾಗ ಶಿವಮೊಗ್ಗದಲ್ಲಿ ಅವರು ಏನು ಅಂದಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅಶ್ವಥ್ ಮತ್ತೆ ಡೈರೆಕ್ಟರ್ ಜಯರಾಮ್ ಇದ್ರು ಅವರಿಗೆ ಹೇಳಿ ಗ್ರಾಂಟ್ ಕೊಡ್ಲಿಕ್ಕೆ ಆರಂಭ. ಆದ್ರೆ ನಮ್ಮ ಆಫೀಸರ್ಸ್ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಆಫೀಸರ್ಸ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದು ಚೈಲ್ಡ್ ಸೆಂಟರ್ ಸ್ಕೀಮ್ ಅಂತ ಮಾಡಿದ್ರು. ಆಲ್ರೆಡಿ ಸರ್ಕಾರದಿಂದ ಅನುದಾನ ಪಡೆದು ನಡೆಸತಕ್ಕಂಥ ಶಾಲೆಗಳು 33 ಇರುವಾಗ ಅದೇ ಅನುದಾನದಲ್ಲಿ ಇದನ್ನು ಸೇರಿಸಬೇಕಿತ್ತು. ಬದಲಾಗಿ ಚೈಲ್ಡ್ ಸೆಂಟರ್ ಸ್ಕೀಮ್ ಅಂದ್ರೆ ಮಕ್ಕಳ ತಲೆ ಎಣಿಸಿ ಅನುದಾನ ಕೊಡ್ತಕ್ಕಂಥದ್ದು. ಅದು ಬುದ್ಧಿಮಾಂದ್ಯ ಮಕ್ಕಳ ವಿಭಾಗದಲ್ಲಿ 7 ಮಕ್ಕಳಿಗೆ ಓರ್ವ ಶಿಕ್ಷಕ ಅಂದ್ರೆ ವಿಶೇಷ ಶಿಕ್ಷಕ ಅಂತ ಹೇಳಿದ್ರೆ ಅವ ಡಿಪ್ಲೊಮಾ ಮಾಡಿರ್ಬೇಕು ವಿಶೇಷ ಶಿಕ್ಷಣದಲ್ಲಿ. ಅದೇ ರೀತಿ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತೀಯ ಪುನರ್ವಸತಿ ಸಂಸ್ಥೆಯಿಂದ ನೋಂದಣಿ ಮಾಡಿದ್ದಾರೆ. ಮತ್ತು ಕಿವುಡು ಮಕ್ಕಳ ಮತ್ತು ಕಿವುಡು ಮೂಕ ಮಕ್ಕಳ ಶಾಲೆ ಹಾಗೂ ದೃಷ್ಟಿ ಅಂದ್ರೆ ಕುರುಡು ಮಕ್ಕಳ ಶಾಲೆಗೆ 10 ಮಕ್ಕಳಿಗೆ ಓರ್ವ ಶಿಕ್ಷಕನಂತೆ ನೇಮಕ. 12 ಮಕ್ಕಳು 10 ಮಕ್ಕಳು, ಬ್ಲೈಂಡಿಗೆ 12 ಮಕ್ಕಳು. ಇದು ಎಲ್ಲಿಯ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಇದಕ್ಕೊಂದು ಮಾರ್ಗದರ್ಶಿಯನ್ನ ರಚನೆ ಮಾಡಿದ್ದಾರೆ. ಮಾರ್ಗದರ್ಶಿ ರಚನೆ ಮಾಡಿ ಒಂದು ಮಗುವಿಗೆ ಈಗ 10,250 ಕೊಡ್ತಾರೆ. ಇದಕ್ಕೊಂದು ಮಾರ್ಗದರ್ಶಿ ಇದೆ. ಟೀಚರ್ಸ್ಗೆ ಎಷ್ಟು ಕೊಡಿ, ಕೇರ್ ಟೇಕರ್ಸ್ಗೆ ಎಷ್ಟು ಕೊಡಿ, ವಿಸಿಟಿಂಗ್ ನಮ್ಮ ಪ್ರೊಫೆಷನಲ್ಸ್ ಡಾಕ್ಟರ್ಸ್ ಅಥವಾ ಫಿಸಿಯೋಥೆರಪಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್ ಬಂದ್ರೆ ಅವರಿಗೆ ಎಷ್ಟು ಕೊಡಿ, ಊಟಕ್ಕೆ ಎಷ್ಟು ಕೊಡಿ, ಮತ್ತೆ ಬಿಲ್ಡಿಂಗ್ ರೆಂಟ್ ಇಷ್ಟು, ಇದೆಲ್ಲ ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿದೆ. ಇದೆಲ್ಲ ಅವೈಜ್ಞಾನಿಕವಾಗಿದೆ. ಏನು ಯಡಿಯೂರಪ್ಪರವರು ಕೊಟ್ಟಾಗ ಏನು ಅಧಿಕಾರಿಗಳು ಚೈಲ್ಡ್ ಸೆಂಟರ್ ಸ್ಕೀಮ್ ಅಂತ ಮಾಡಿದ್ರು, ಶಿಶು ಕೇಂದ್ರೀಕೃತ ಸಹಾಯಧನ ಅಂತ ಮಾಡಿದ್ರು. ಆಗ ಟೀಚರ್ಸ್ ಅವರಿಗೆ ಇದ್ದದ್ದು 6,500 ಗೌರವಧನ. ಅದನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 14-15ರಲ್ಲಿ 13,500 ಮಾಡಿ 2022ಕ್ಕೆ ಒಂದು ದೊಡ್ಡ ಮಟ್ಟದ ನಾವು ಸ್ಟ್ರೈಕ್ ಮಾಡಿದಾಗ ಆಗ ಹಾಲಪ್ಪ ಬಸಪ್ಪ ಆಚಾರ್ ಅಂತ ಮಿನಿಸ್ಟರ್ ಇದ್ರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಡರ್ ಅಲ್ಲಿ ಬರುತ್ತೆ ಇದು. ಅವರು ಬಂದು ಜುಲೈಯಲ್ಲಿ ಸ್ಟ್ರೈಕ್ ಆದದ್ದು, ಸೆಪ್ಟೆಂಬರ್ ಅಲ್ಲಿ ಅದನ್ನ 20,250 ಮಾಡಿ. ಆದ್ಮೇಲೆ ಇನ್ನೊಂದು ವಿಚಾರ ಮಾಧ್ಯಮದವರಿಗೆ ತಿಳಿದಿರಬೇಕು. ಯಾಕೆಂತ ಹೇಳಿದ್ರೆ ಇದೇ ಶಾಲೆಗಳಲ್ಲಿ ಕೆಲಸ ಮಾಡತಕ್ಕಂಥವರು ಗವರ್ಮೆಂಟ್ ಅನುದಾನ ಪಡೆಯತಕ್ಕಂಥ 1982ರ ಅನುದಾನ ಪಡೆತಕ್ಕಂಥ ಶಾಲೆಗಳಲ್ಲಿ ಇರ್ತಕ್ಕಂಥ ಟೀಚರ್ಸ್ಗೆ 60,000ದಿಂದ 85,000ದವರೆಗೆ ಇದೆ. ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ ಇದೆ, ಸೇವಾ ಭದ್ರತೆ ಇದೆ. ಆದ್ರೆ ಇಲ್ಲಿ ಇವತ್ತು ಸೇರಿದವರಿಗೂ ಅದೇ ಗೌರವಧನ, 2011ಕ್ಕೆ ಸೇರಿದವರು ಅದೇ. ಬೆಂಗಳೂರಿನ ಸ್ಟೆಮ್ ಸಂಸ್ಥೆ, ಕೊರಮಂಗಲದಲ್ಲಿ ಇರತಕ್ಕಂಥ ಸಂಸ್ಥೆ, ಅದನ್ನ ನಮ್ಮ ಇಲಾಖೆ ಕೇಳಿತ್ತು, ಸರ್ಕಾರ ಕೇಳಿತ್ತು, ಈ ಶಾಲೆಗಳ ಒಂದು ಮೌಲ್ಯಮಾಪನ ವರದಿ ಕೊಡಿ ಅಂತ ಹೇಳಿಕೊಂಡು ಮೌಲ್ಯಮಾಪನ ವರದಿಯನ್ನು 2014ಕ್ಕೆ ಸರ್ಕಾರಕ್ಕೆ ಸ್ಟೆಮ್ ಸಂಸ್ಥೆ ಒಪ್ಪಿಸಿದೆ. ಅದರ ಕಾಪಿ ಕೊಡಬೇಕು, ಒಪ್ಪಿಸಿದೆ. ಅದರಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಶಿಶು ಕೇಂದ್ರೀಕೃತ ಶಾಲೆಗಳು ಸರ್ಕಾರಿ ಅನುದಾನ ಶಾಲೆಗಳಿಗಿಂತಲೂ ಒಳ್ಳೆ ಕೆಲಸ ಮಾಡ್ತಾ ಇದೆ ಎಂಬ ರೆಕಮೆಂಡೇಶನ್ ವರದಿ ಕೂಡ ಅದರಲ್ಲಿದೆ. ಹಾಗಾದ್ರೆ ಇಂಥದೆಲ್ಲ ಇರುವಾಗ ಇದು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯನ್ನು ಹಚ್ಚತಕ್ಕಂಥ ಕೆಲಸ ಮಾಡ್ತೇವೆ. ಹಲವಾರು ಸರ್ತಿ ಈ ರಾಜ್ಯದ ಮಾನ್ಯ ಇಲಾಖೆ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಸಭೆ ನಡವಳಿ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿ 1 ವರ್ಷ ಆಯಿತು. ಅಂದರೆ ಸಮಿತಿ ಸರ್ಕಾರನೇ ರಚನೆ ಮಾಡುತ್ತೆ. ಈ ಎಲ್ಲಾ ವಿಷಯಗಳನ್ನ ಕುರಿತು ಒಂದು ಅಧ್ಯಯನ ಮಾಡಿ ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಗಳನ್ನು ಒಳಗೊಂಡು ಸಮಿತಿ ರಚನೆ ಮಾಡಿ ಸಮಿತಿ 2 ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ.
ಆ ಸರ್ಕಾರಕ್ಕೆ ಸಲ್ಲಿಸಿ ನಾವು ಒಂದು ವರ್ಷದಿಂದ ಅಡ್ಡಾಡ್ತಾ ಇದ್ದೀವಿ. ಮಾನ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಆರ್ಥಿಕ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮತ್ತೆ ಪದೇ ಪದೇ ಹಲವಾರು ಸರ್ತಿ ನಮ್ಮ ಸ್ಪೀಕರ್ ಆದಂತ ನಮ್ಮ UT ಖಾದರ್ ಸಾಹೇಬರು ಬಹಳ ಮುತುವರ್ಜಿ ವಹಿಸಿ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲಾಖೆಯಲ್ಲಿ ಇರತಕ್ಕಂತಹ ಈ ಪದೇ ಪದೇ ನೆಪ ಹೇಳೋದೇನೆಂದರೆ, ಇಲ್ಲಿ ವಿಶೇಷವಾಗಿ ಕೇಂದ್ರೀಕೃತ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೋಸ್ಕರ ಈ ಒಂದು ಯೋಜನೆ ಇದೆ. ಆ ಮಕ್ಕಳದಲ್ಲಿ ಸೇವೆ ಮಾಡತಕ್ಕಂಥ ಶಿಕ್ಷಕರಿಗೆ ಯಾವುದರ ಸಹಾಯ ಇರಬೇಕು. ನಿಮಗೆ ಗೊತ್ತಿರಬೇಕು, ಕೊರೋನಾದಲ್ಲಿ ಸುಮಾರು ಜನರು ಡೆತ್ ಆಯಿತು ನಮ್ಮ ಶಿಕ್ಷಕರಲ್ಲಿ. ಆ ಶಿಕ್ಷಕರಿಗೆ ಒಂದು ನಯಾ ಪೈಸಾನು ಸರ್ಕಾರದಿಂದ ಯಾವುದೇ ತರಹದ ಸಹಾಯ ಇಲ್ಲ. ಇವತ್ತು ಆ ಸ್ವಿಗ್ಗಿದವರಿಗೆ, ಇವತ್ತು ಜೊಮ್ಯಾಟೋದವರಿಗೆ, ಇವತ್ತು ಅವರಿಗೆಲ್ಲ ಸೆಕ್ಯೂರಿಟಿ ಮಾಡ್ತಾ ಇದೆ ಸರ್ಕಾರ. ಆದರೆ ಈ ಸಮಾಜದಲ್ಲಿ ಏನು ಈ ವಿಶೇಷ ಚೇತನರಿಗೋಸ್ಕರ ಕೆಲಸ ಮಾಡ್ತಕ್ಕಂತಹ ಶಿಕ್ಷಕರಿರ್ಬೋದು, ಅಲ್ಲಿ ಸಿಬ್ಬಂದಿ ಇರ್ಬೋದು, ಅವ್ರ ಸಹಾಯಕರಿರ್ಬೋದು, ಅವ್ರಿಗೆ ಯಾವುದೇ ತರಹದ ಈ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಭದ್ರತೆ ಆಗಲಿ, ಅವರಿಗೆ ಸಂಬಳ ಆಗಲಿ, ಅವರಿಗೆ ಸೌಲಭ್ಯ ಆಗಲಿ. ನಿಮಗೆ ಗೊತ್ತಿರಬೇಕು, ಪಕ್ಕದ ಮಹಾರಾಷ್ಟ್ರ, ಕೇರಳ ಮತ್ತು ಬೇರೆ ರಾಜ್ಯಗಳಲ್ಲಿ ಇದೇ ಶಿಕ್ಷಣ ಪಡೆದು ಇದನ್ನೇ ಪಡೆದಂತಹ ಶಿಕ್ಷಕರಿಗೆ 7ನೇ ವೇತನ ಆಯೋಗ ಅವರಿಗೆ ಸಂಬಳ ಸಿಗುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಬರೀ 20,550 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತಿನ ಕಾಲಕ್ಕೆ ಏನಾಗುತ್ತೆ ಅದು. ಮತ್ತು ಅವರು ವಿಶೇಷ BEd ಮಾಡಿದ್ದಾರೆ. ಹೇಗೆ ಸಾಮಾನ್ಯ ಶಾಲೆಯಲ್ಲಿ ವಿಶೇಷ BEd ಮಾಡಿದವರಿಗೆ, DEd ಮಾಡಿದವರಿಗೆ ಅವರಿಗೆ 7ನೇ ವೇತನ ಆಯೋಗ ಸಿಗ್ತಾ ಇದೆ. ಇವರು ವಿಶೇಷ BEd ಮಾಡಿದ್ದಾರೆ, ಇವರು ವಿಶೇಷವಾದಂಥ ಪದವಿ ಪಡೆದಿದ್ದಾರೆ ಅಂತ ಸಮಾನ. ಇವರಿಗೆ ಇಲ್ಲ ಸಲ್ಲದ ಪ್ರತಿ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕು. ಅದೇ ಸಾಮಾನ್ಯ ಶಾಲೆಗಳಿಗೆ ರಿನ್ಯೂವಲ್ ಇಲ್ಲ. ಇವತ್ತು ಡಾಕ್ಟರ್ಗಳು ಇಷ್ಟು ದೊಡ್ಡ ಪ್ರಾಕ್ಟೀಸ್ ಮಾಡ್ತಾರೆ, ಅವರಿಗೆ ಯಾವುದೇ ರಿನ್ಯೂವಲ್ ಇಲ್ಲ. ಆದರೆ ಈ ಒಂದು ಬಡಪಾಯಿ ನಮ್ಮ ಶಿಕ್ಷಕರಿಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ, ಈ ಸಾಮಾಜಿಕ ಪಿಡುಗನ್ನ ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ನಮ್ಮ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸರ್ಕಾರದಿಂದ ಯಾವುದೇ ಒಂದು ಭರವಸೆ ಸಿಗೋವರೆಗೆ ಈಗ ನಾವು ಸಾಂಕೇತಿಕವಾಗಿ ಇದೇ ತಿಂಗಳ 28ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ, ಬೀದರ್ನಿಂದ ಚಾಮರಾಜನಗರದವರೆಗೆ ಎಲ್ಲ ಶಿಕ್ಷಕರು ಮತ್ತು 25 ವರ್ಷ ಮೇಲ್ಪಟ್ಟಂತಹ ಏನು ವಿಶೇಷಚೇತನ ಮಕ್ಕಳಿದ್ದಾರೆ ಅವರು ಜೊತೆಯಲ್ಲಿ ಅವರ ಪಾಲಕರು ಸಹ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಸ್ಥೆ ನಡೆಸ್ತಕ್ಕಂತಹ ಎಲ್ಲ ಸಂಸ್ಥೆಯವರು ಇದರಲ್ಲಿ ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಈಗ ನಾವು ಮಾಡ್ತಾ ಇದ್ದೀವಿ.